ಹಲೋ. ಹಾ ಕೇಳಿಸ್ತಾ ಇದೆಯಮ್ಮ ಹೇಳ್ರಿ. ವಸಂತ್ ಅವರೇ, ಈ ಲೋಕೇಶ್ವರ ಸ್ವಾಮೀಜಿ ಯಾರು, ಏನು ಕತೆ, ಇವ್ರ ಬಗ್ಗೆ ನಿಮ್ಗೇನು ಗೊತ್ತಿರ್ಲಿಲ್ವಾ ಅಂತ ಹೇಳಿ. ಯಾಕೆಂತಂದ್ರೆ ನಿಮ್ಮ ಊರಿನ ಗ್ರಾಮಸ್ಥರೇ ಒಂದಿಬ್ರು ಮಾತನಾಡಿದ್ರು, ನಾನು ಕೇಳಿಸ್ಕೊಂಡೆ. ಅಲ್ಲಿ ಅಲ್ಲಿ ಅಕ್ಕಪಕ್ಕದ ಊರಿನ ಗ್ರಾಮಸ್ಥರು ಯಾರು ಕೂಡ ಭಕ್ತರು ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಈತನ ಹಿನ್ನೆಲೆ ಏನು ನಿಮ್ಗೇನು ಗೊತ್ತಿರ್ಲಿಲ್ವಾ ಅಂತ. ಗೊತ್ತಿತ್ರ ಮೇಡಮ್ 2019ರಲ್ಲಿ ಬಂದ್ರೆ ಮೇಡಮ್ ನಮ್ಮ ಊರಿಗೆ. ಹಾ 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 2019ರಲ್ಲಿ ಬಂದು ಸ್ವಲ್ಪ ಅನುಷ್ಠಾನ ಕುಂಡ್ರತೇನೋ ಇಲ್ಲಿ ಸ್ವಾಮೀಜಿ ಅಂತಂದು ಹೇಳಿ, ದೊಡ್ಡ ಗಣ್ಯ ವ್ಯಕ್ತಿಗಳ ಹೆಸರು ಹೇಳಿ ಬಂದು ಇಲ್ಲಿ ಮಠ ಕಟ್ತೀನಿ ಅಂತಂದು ಹೇಳಿ ಮಠ ಕಟ್ಟಿದ್ರಿ ಮೇಡಮ್ ಅವ್ರ. ಹ್ಮ್ ಆಮೇಲೆ ಮಾಡಿದ ನಂತರ 2021ರಲ್ಲಿ ಮತ್ತೊಂದು ಸ್ವಲ್ಪ ಏನೋ ಒಂದು ಹೆಣ್ಣಿನ ಬನಗಡ ಮಾಡಿದ್ರಿ. ಬನಗಡ ಮಾಡಿದ ನಂತರ ಎಲ್ಲರೂ ಊರನವ್ರು ತಿಳಿ ಹೇಳಿ ಅವ್ನು ಬಡದ್ರಿ. ಹ್ಮ್ ಅವಾಗೂ ಒಂದ್ ಸ್ವಲ್ಪ ಏನ್ ಮಾಡಿದ್ರಿ, ಇರ್ಲಿ ಇನ್ನೇನ್ ಮಾಡೋದು ಬೇಡ ಅಂತ ಬಿಟ್ಟಿವ್ರಿ. ಆದ್ರೆ ಅದ್ರ ನಂತರ ಈ ಮಠದಾಗ ಅನೈತಿಕ ಚಟುವಟಿಕೆಗಳು ಹೆಚ್ಚಾದವ್ರಿ. ಮಠಕ ಜಾಟ್ರಿ ಆಮೇಲೆ ಇದನ್ನ ಚಾಲೂ ಮಾಡಿದ್ರಿ ಅವ. ಅಂತ ಅದ್ರ ನಂತರ ನಾವು ಭಾಳ ಸಲ ಬುದ್ಧಿ ಹೇಳ್ರಿ ಅವ್ ಕೇಳ್ತಾ ಇಲ್ರಿ. ಆಮೇಲೆ ದಂಧೆ ಮಾಡ್ಕೊತ ಹೋದಾಗ ಈ ರೀತಿ ಮತ್ತೀಗ ಹೆಣ್ಣಿನ ಬನಗಡ ಮಾಡಿ ಚಂದ ಶಿಕೊಂಡ್ ಕೊಟ್ಟ. ಸ್ಥಳೀಯರ ಜೊತೆ ಹೇಗಿರ್ತಾ ಇದ್ರು ಈ ಸ್ವಾಮೀಜಿ? ಸ್ಥಳೀಯರು ಯಾರು ಬರೋದಿಲ್ರಿ ಮೇಡಮ್ ಇಲ್ಲಿ. ಯಾರು ಹೋಗ್ತಿರ್ಲಿಲ್ಲ ಸ್ಥಳೀಯರು? ಸ್ಥಳೀಯರು ಯಾರು ಹೋಗ್ತಾ ಇಲ್ಲ. ಇಲ್ಲಿ ಲೋಕಲ್ ಯಾರು ಇಲ್ಲ. ಅವ್ರಿಗೆ ದೂರಿನ ಭಕ್ತರು ಬರ್ತಿರು. ದೂರಿನ ಭಕ್ತರು ಬಂದ ದೂರಿನ ಭಕ್ತರ ಜೋಡಿನ ಅವ್ರ ಒಡನಾಟ ಹೆಚ್ಚೈತಿ. ದೂರದಿಂದ ಅಂತಂದ್ರೆ ಎಲ್ಲೆಲ್ಲಿಂದ ಬರ್ತಾ ಇದ್ರು ಭಕ್ತರು? ಇದ್ರ ಬಗ್ಗೆ ಏನಾದ್ರು ಗೊತ್ತಾ ನಿಮ್ಗೆ? ಅವರು ಇಲ್ಲಿಂದ ಗೋಕಾಕ್ರಿ, ಬೆಳಗಾವ, ಆಮೇಲೆ ಮಹಾರಾಷ್ಟ್ರದಿಂದ ರೀ. ಹಾಗಾದ್ರೆ ಇಲ್ಲಿನ ಯಾರು ಸ್ಥಳೀಯ ಶಾಸಕರು ಅಥವಾ ಸಚಿವರು ಯಾರು ಬರ್ತಾ ಇರ್ಲಿಲ್ಲ? ಸ್ಥಳೀಯ ಭಕ್ತರು ಯಾರು ಬರ್ತಾ ಇಲ್ರಿ ಮೇಡಮ್ ರೀ. ಹೊರಗಡೆಯಿಂದ ಬರ್ತಾ ಇತ್ತು, ಹೊರಗಡೆಯಿಂದಲೂ ಎಲ್ಲವೂ ಕೂಡ ನಡೀತಾ ಇತ್ತು. ಹಾ, ಹೊರಗಡೆಯಿಂದ ಎಲ್ಲ ನಡೀತೈತ್ರಿ. ಅಲ್ಲ ಸರ್, ವಿಭೂತಿ ಮತ್ತೆ ವಿಭೂತಿ ಇರ್ಬೇಕಾಗಿದ್ದಂತಹ ಧರ್ಮಗ್ರಂಥ ಇರ್ಬೇಕಾಗಿದ್ದಂತ ಮಠದಲ್ಲಿ ಲಾಂಗು ಮಚ್ಚಿರುತ್ತೆ ಅಂತಂದ್ರೆ ಯಾವ ಸೀಮೆ ಸ್ವಾಮೀಜಿ ಅಂತ ಹೇಗ್ ನಂಬುದ್ರಿ ನೀವು ಗ್ರಾಮಸ್ಥರು ಅಂತ? ಇಲ್ಲ, ನಾವು ಗ್ರಾಮದಾಗ ಯಾರು ನಂಬೇ ಇಲ್ರಿ ಅವನ್ರಿ. ಗ್ರಾಮದಾಗ 2021 ಪ್ರಕರಣ ಆದ ನಂತರ ನಮ್ಮ ಊರನವ್ರು ಯಾರು ನಂಬೇ ಇಲ್ರಿ. ಆದ್ರೆ ಬಿ ಅವ್ ಬಲವಂತವಾಗಿ ಬಂದ ನಿತ್ರಿ. ಮತ್ತಿನ್ನ ಎಲ್ಲಾ ಬಿಟ್ಟವ ಊರಿಗೆ ದೊಡ್ಡವ ಅಂತಂಗ ನಾವು ಗಪ್ಪ ಸುಮ್ಮಿದ್ದ ಬಿಟ್ಟಿವ್ರಿ. ಆದ್ರೆ ಬಿ ಅವಂದ ಇದನ್ನ ಹೆಚ್ಚಾಯ್ತ್ರಿ. ಈಗ ಬರೋಬ್ಬರ ಸಿಕ್ಕೊಂಡ್ ಕೂತ್ರಿ ಹಿಂಗಾಯ್ತು. ಈಗ ಪಾಪ ಒಂದು ಸಂತ್ರಸ್ತೆ ಮೇಲೆ ಅತ್ಯಾಚಾರ ಕೂಡ ಆಗಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಯಾವ ತರ ಶಿಕ್ಷೆ ಆಗ್ಬೇಕು ಈತನಿಗೆ ಅಂತ? ಜೀವಾವಧಿ ಆಗ್ಬೇಕ್ರಿ ಮೇಡಮ್. ಜೀವಾವಧಿ ಆಗ್ಬೇಕ್ರಿ. ಓಕೆ ಸರ್, ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ.